ಬಿಜೆಪಿ ಪ್ರತಿಭಟನೆ ಸಚಿವ ಸಂತೋಷ್ ಲಾಡ್ಕಿಡಿ ಮಹಿಳೆಯರಿಗೆ ಸಂಪುಟ ಸ್ಥಾನ ಕೊಟ್ಟಿಲ್ಲ, ಮುಂದೆ ಕೊಡ್ತಾರೆಂಬ ನಂಬಿಕೆ ವಿಶ್ವಾಸ ಇದೆ. ಬಿಜೆಪಿ ಪ್ರತಿಭಟನೆಗೆ ಸಚಿವ ಸಂತೋಷ್ ಲಾಡ್ಕಿಡಿಯನ್ನ ಕಾರಿದ್ದಾರೆ. ಮಹಿಳೆಯರಿಗೆ ಸಂಪುಟ ಸ್ಥಾನ ಕೊಟ್ಟಿಲ್ಲ ನಿಜ, ಆದರೆ ಮುಂದೆ ಕೊಡ್ತಾರೆಂಬ ನಂಬಿಕೆ ಹಾಗೂ ವಿಶ್ವಾಸವಿದೆ. ಮುಂದೆ ಕೊಡ್ತಾರೆ ಎನ್ನುವಂತ ವಿಶ್ವಾಸ ಇದೆ. ನಾವು ಮಹಿಳಾ ವಿರೋಧಿಗಳಲ್ಲ ಅಂತ ಹೇಳಿ ಸಂತೋಷ್ ಲಾಡ್ಕಿಡಿಯನ್ನ ಕಾರಿದ್ದಾರೆ. ಪಂಚಾಯಿತಿಗಳಲ್ಲಿ ಮೀಸಲಾತಿ ನೀಡಿದ್ದೇವೆ. ಮೋದಿ ಸರ್ಕಾರ ಮಹಿಳೆಯರಿಗಾಗಿ ಏನ್ ಮಾಡಿದೆ? ನಾವು ಪಂಚಾಯಿತಿಗಳಲ್ಲಿ ಮೀಸಲಾತಿಯನ್ನ ಕೊಟ್ಟಿದ್ದೇವೆ. ಮೋದಿ ಸರ್ಕಾರ ಏನ್ ಮಾಡಿದೆ ಮಹಿಳೆಯರಿಗಾಗಿ? ಮೋದಿಯನ್ನ ಪ್ರಶ್ನೆ ಮಾಡಿ ಎಂದ ಸಂತೋಷ್ ಲಾಡ್ ಮೋದಿಯನ್ನ ಪ್ರಶ್ನೆ ಮಾಡಿ ಎಂದಿದ್ದಾರೆ. ಬಿಜೆಪಿ ಪ್ರತಿಭಟನೆ ಸಚಿವ ಕಿಡಿಕಾರಿದ್ದಾರೆ. ಮಹಿಳೆಯರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೆ ಆಕ್ರೋಶ ಬೇಡ, ನಂಬಿಕೆ ಇರಲಿ, ಮುಂದೆ ಕೊಡಬಹುದು ಅಂತ. ಇದ್ರ ಬಗ್ಗೆ ಸಂತೋಷ್ ಲಾಡ್ ಅವರು ಏನ್ ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಮಹಿಳೆಗೆ ಕೊಟ್ಟಿಲ್ಲತಕ್ಕಂಥದ್ದು ಒಪ್ಕೋಬೇಕಾಗಿರ್ತಕ್ಕಂಥದ್ರಿಗೆ ನನಗೆ ಪ್ರಶ್ನೆ ಇಲ್ಲ. ಮುಂದೆ ಬರ್ತಕ್ಕಂಥದ್ರಲ್ಲಿ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ನಮ್ಮ ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಖಂಡಿತವಾಗ್ಲೂ ಮಹಿಳೆಗೆ ಕೊಡ್ತಕ್ಕಂಥ ಕೆಲಸ ಆ ಥರ ನಮ್ಮ ಪಕ್ಷ ಮಾಡುತ್ತೆ ಅಂತ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಆ ಪ್ರಶ್ನೆಗೆ ನಾವು ಒಪ್ತೀವಿ. ಆದರೆ ಮಹಿಳೆಯರ ವಿರೋಧಿ ನಾವಲ್ಲ. ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ 50% ರಿಸರ್ವೇಷನ್ ಕೊಟ್ಟರು ನಾವೇ. 33% ರಿಸರ್ವೇಷನ್ ಬರ್ಬೇಕಂತ ಬಿಲ್ ತಂದಿರ್ತಕ್ಕಂಥದ್ದು UP1 UP2ನೇ. ಇವ್ರು ಬಂದು 12 ವರ್ಷ ಆಗಿದೆ. ಇನ್ನಾದರೂ ನಾರಿ ಶಕ್ತಿ ಆಸಕ್ತಿ ಅಂತ ಒಂದು ಸ್ಲೋಗನ್ ಕೊಡೋದು ಬಿಟ್ಟರೆ 12 ವರ್ಷ ಆಯಿತು. ಮೋದಿ ಸಾಹೇಬ್ರು ಇನ್ನಾದರೂ ವಿಮೆನ್ ರಿಸರ್ವೇಷನ್ ಬಿಲ್ ತಂದಿಲ್ಲ. ಯಾವಾಗಲೂ ತರಬೇಕಾಗಿತ್ತು. ಬೇಕಂತ ಅದನ್ನು ಅವರು ಡಿಲಿಮಿಟೇಷನ್ ಲಿಂಕ್ ಮಾಡಿ ಇಟ್ಟಿದ್ದಾರೆ. ಜಗತ್ ಜಾಹೀರಿದೆ.